ದೇಶದ ಅನ್ನದಾತರು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ದೆಹಲಿಯ ಗಡಿಭಾಗ ರೈತ ಚಳವಳಿ 2.0ಗೆ ಸಾಕ್ಷಿಯಾಗಿದೆ. ಅನ್ನದಾತರನ್ನ ಚದುರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರೈತ ಕ್ರಾಂತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಮತ್ತೆ ಕೆಂಡವಾಗಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಣ್ಣಿನ ಮಕ್ಕಳು ಕಹಳೆ ಮೊಳಗಿಸಿದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ. ಕಿಸಾನ್ ಮಜ್ದೂರ್ ಮೋರ್ಚಾ ನೇತೃತ್ವದಲ್ಲಿ ದೆಹಲಿ ಚಲೋಗೆ ಕರೆ ನೀಡಿದ್ದು ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಕರ್ನಾಟಕ ಸೇರಿ 9 ರಾಜ್ಯಗಳಿಂದ ರೈತ ಸಾಗರವೇ ಹೋರಾಟಕ್ಕೆ ಇಳಿದಿದೆ. ಅನ್ನದಾತರ ಹೋರಾಟವನ್ನ ಹತ್ತಿಕ್ಕಲು ಪೊಲೀಸರು ಗಲ್ಲಿಗಳಲ್ಲೂ ಭದ್ರತೆಯ ಕೋಟೆ ಕಟ್ಟಿದ್ದಾರೆ. ಸಾವಿರಾರು ರೈತರು ಅಂಬಾಲದ ಶಂಭು ಬಾರ್ಡರ್ನಿಂದ ದೆಹಲಿ ಪ್ರವೇಶಕ್ಕೆ ಮುಂದಾದರು. ಅಲರ್ಟ್ ಆದ ಪೊಲೀಸರು ಹಾಗೂ ಅರೆಸೇನಾ ಪಡೆ ರೈತರನ್ನ ತಡೆಯೋಕೆ ಮುಂದಾದರು. ಪರಿಸ್ಥಿತಿ ಯಾವಾಗ ಕೈ ಮೀರ್ತಾ ಇದ್ದಂತೆ ಅಶ್ರುವಾಯು ಸಿಡಿಸಿ ಚದುರಿಸಿದ್ರು. ಈ ವೇಳೆ ಮಣ್ಣಿನ ಮಕ್ಕಳು ಎದ್ನೋ ಬಿದ್ನೋ ಅಂತ ಓಡಿದ್ರು. ಶಂಭುಗಡಿ ಯುದ್ಧ ಭೂಮಿ ಆಗಿ ಬದಲಾಗಿದೆ. ಸಾವಿರಾರು ರೈತರು ದಾಂಗುರಿ ಇಡ್ತಾಗಿದ್ದು ಪ್ರತಿಭಟನಾ ನಿರತರನ್ನ ಕಂಟ್ರೋಲ್ ಮಾಡಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಹೆದ್ದಾರಿಯಲ್ಲಿ ಹಾಕಲಾಗಿದ್ದ ಸುರಕ್ಷಿತ ಬ್ಯಾರಿಕೇಡ್ಗಳನ್ನ ಮಣ್ಣಿನ ಮಕ್ಕಳು ಕಿತ್ತೆಸೆದಿದ್ದಾರೆ. ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕಲು ಪೊಲೀಸರು ಜಲಫಿರಂಗಿ ಮತ್ತು ಅಶ್ರುವಾಯು ಪ್ರಯೋಗಿಸಿದ್ರು. ದೆಹಲಿ ಹರಿಯಾಣದ ಶಂಭು ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ನುಗ್ಗಿ ಬರ್ತಿರೋ ನೇಗಿಲ ಯೋಗಿ ಪಡೆಯನ್ನ ತಡೆಯೋದಕ್ಕೆ ಪೊಲೀಸರು ಪಡ್ತಿರೋ ಸಾಹಸ ಅಷ್ಟಿಷ್ಟಲ್ಲ. ಮುಳ್ಳಿನ ಬೇಲಿ, ಸಿಮೆಂಟ್ ತಡೆಗೋಡೆ, ಕಂಟೈನರ್ಗಳನ್ನ ಅಡ್ಡ ಇಟ್ಟಿದ್ದಾರೆ. ದೆಹಲಿಯ ಹೊರಭಾಗದಲ್ಲಿರುವ ಶಂಭು, ಸಿಂಗು, ಟಿಕ್ರಿ, ಗಾಜಿಪುರ್ ಬಾರ್ಡರ್ನಲ್ಲಿ ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ. ಬಾರ್ಡರ್ ರಸ್ತೆಗಳನ್ನ ಕಂಪ್ಲೀಟ್ ಬಂದ್ ಮಾಡಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ರೈತರು ದೆಹಲಿಗೆ ನುಗ್ಗದಂತೆ ಎಲ್ಲಾ ರೀತಿಯಲ್ಲೂ ತಡೆಗೋಡೆಗಳನ್ನ ನಿರ್ಮಿಸಿದ್ದಾರೆ. ಪೊಲೀಸರು ಅರೆಸೇನಾ ಪಡೆ ನಿಯೋಜಿಸಲಾಗಿದೆ. ಕೆರೆ, ಹಳ್ಳ ಕೊಳ್ಳಗಳ ಮೂಲಕ ರೈತರು ಬರುವ ಆತಂಕ ಇರೋದ್ರಿಂದ ಅಲ್ಲೂ ಕೂಡ ಸಿಮೆಂಟ್ ಬ್ಲಾಕ್ ಅಳವಡಿಸಿದ್ದಾರೆ. ಡ್ರೋನ್ ಮೂಲಕವೂ ರೈತರ ಮೇಲೆ ಖಾಕಿ ಪಡೆ ಹದ್ದಿನ ಕಣ್ಣಿಟ್ಟಿದೆ. ಪೊಲೀಸರ ಭದ್ರತೆಯನ್ನ ಅರಿತ ರೈತರು ಮೊದಲು ಹೆದ್ದಾರಿಯನ್ನ ಬಿಟ್ಟು ಸರ್ವಿಸ್ ರಸ್ತೆಯಲ್ಲಿ ದೆಹಲಿಯತ್ತ ಲಗ್ಗೆ ಇಟ್ಟಿದ್ದಾರೆ. ಈಗಾಗಲೇ ಶಂಭು ಗಡಿಯಲ್ಲಿ 10,000ಕ್ಕೂ ಹೆಚ್ಚು ರೈತರು ಬೇಡು ಬಿಟ್ಟಿದ್ದಾರೆ ಎನ್ನಲಾಗಿದೆ. ಸರಿಸುಮಾರು 2,500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ 6 ತಿಂಗಳಿಗೆ ಆಗುವಷ್ಟು ದಿನಸಿ ಸಾಮಗ್ರಿ ತಂದಿದ್ದಾರೆ. ದೆಹಲಿ ಗಡಿಯಿಂದ TV9 ಗ್ರೌಂಡ್ ರಿಪೋರ್ಟ್ ಮಾಡಿದ್ದು ಇಂಚಿಂಚು ಮಾಹಿತಿ ನೀಡುತ್ತಿದೆ. ಶಂಭು ಗಡಿಯಲ್ಲಿ ಕತ್ತಿ, ಭರ್ಜಿ, ದೊಣ್ಣೆ ಹಿಡಿದು ಮಣ್ಣಿನ ಮಕ್ಕಳು ಮುನ್ನುಗ್ಗುತ್ತಿದ್ದಾರೆ. ರೈತರ ಹೋರಾಟದ ಕಹಳೆಗೆ ವಾಹನ ಸವಾರರಿಗೆ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿದೆ. ಹೋರಾಟಕ್ಕೆ ಇಳಿದಿರೋ ಕುರುಬೂರು ಶಾಂತಕುಮಾರ್ ದಂಪತಿಗೆ ಗಾಯವಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಅನ್ನದಾತರ ಆಕ್ರೋಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗಡಿ ಭಾಗದ ಸೇತುವೆ ಮೇಲೆ ಒಂದು ಕಡೆ ಪೊಲೀಸರು, ಮತ್ತೊಂದು ಭಾಗದಲ್ಲಿ ರೈತರು ಬೀಡು ಬಿಟ್ಟಿದ್ರು. ಸ್ಥಳದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. ಯಾವುದೇ ಕಾರಣಕ್ಕೂ ಆದೇಶವನ್ನ ಉಲ್ಲಂಘಿಸಬೇಡಿ ಅಂತ ಪೊಲೀಸರು ರೈತರಲ್ಲಿ ಕೇಳಿಕೊಳ್ತಿದ್ರು. ಮತ್ತೊಂದು ಬದಿಯಲ್ಲಿ ನಿಂತಿರೋ ಪಂಜಾಬ್, ಹರಿಯಾಣ ರೈತರು ಕತ್ತಿ, ತಲವಾರ ಹಿಡಿದು ಕಿಚ್ಚು ಕಾರ್ತಿದ್ರು. ಪ್ರತಿಭಟನಾ ನಿರತರನ್ನ ತಡೆಯಲು ನೀಲಿ ಬಣ್ಣ ಮಿಶ್ರಿತ ಜಲಫಿರಂಗಿ ಪ್ರಯೋಗಿಸಲಾಯಿತು. ಕಿಸಾನ್ ಮಜ್ದೂರ್ ಮೋರ್ಚಾ ಸೇರಿ ಹಲವು ಸಂಘಟನೆ ದೆಹಲಿ ಚಲೋ ಕರೆ ಕೊಟ್ಟಿದ್ರಿಂದ ದೆಹಲಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದಶದಿಕ್ಕಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ. ಎಲ್ಲಾ ಗಡಿಯಲ್ಲಿ ಸಾವಿರಾರು ರೈತರು ಸೇರಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿದೆ. 1 ಕಿಲೋಮೀಟರ್ ಸಂಚರಿಸೋದಕ್ಕೆ ಸುಮಾರು 1 ಗಂಟೆ ಸಮಯ ಬೇಕಾಗ್ತಿದೆ. ವಾಹನ ಸವಾರರು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ದೆಹಲಿಯಲ್ಲಿ ರೈತರ
ರೈತರ ಪ್ರತಿಭಟನೆಗೆ ಆಮ್ ಆದ್ಮಿ ಪಕ್ಷ ಬೆಂಬಲ ನೀಡಿದೆ. ರೈತರ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದೆ. ರೈತರನ್ನ ಬಂಧಿಸಿ ಜೈಲಲ್ಲಿಡುವುದು ಸರಿಯಾದ ಕ್ರಮವಲ್ಲ ಅಂತ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಆಮ್ ಆದ್ಮಿ ಖಂಡಿಸಿದೆ. ರೈತರನ್ನ ಗಡಿ ಭಾಗದಲ್ಲಿ ಕಟ್ಟಿ ಹಾಕೋದಕ್ಕೆ ಪೊಲೀಸರು 7 ಸುತ್ತಿನ ಕೋಟೆಯಂತಹ ಭದ್ರತೆ ಕಲ್ಪಿಸಿದ್ದಾರೆ. ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಅನ್ನದಾತರು ರಣಕಹಳೆ ಮೊಳಗಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಕೇಶ್ ಟಿಕಾಯತ್ ಪ್ರತಿಕ್ರಿಯಿಸಿದ್ರು. ಫೆಬ್ರವರಿ 16ರಂದು ಭಾರತ್ ಬಂದ್ ದಿನ ಹಳ್ಳಿಗಳು ಬಂದಾಗಲಿದೆ. ಕೃಷಿ ಚಟುವಟಿಕೆಗಳನ್ನ ಮಾಡಲ್ಲ, ಆ ದಿನ ಹೊಲಕ್ಕೆ ಹೋಗಲ್ಲ. ಕಾರ್ಮಿಕರು ಹಾಗೂ ಲಾರಿ ಒಕ್ಕೂಟ ಕೂಡ ನಮ್ಮೊಂದಿಗಿದೆ ಅಂತ ರೈತ ಮುಖಂಡ ರಾಕೇಶ್ ಟಿಕಾಯತ್ ಹೇಳಿದ್ರು. भारत है ग्रामीण भारत बंद है, एग्रीकल्चर हड़ताल है, एग्रीकल्चर खेत में नहीं हम जाएंगे. ರೈತರು ತಮ್ಮ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ದೆಹಲಿ ಚಲೋ ನಡೆಸುತ್ತಿದ್ದಾರೆ. ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಖಾತ್ರಿಪಡಿಸುವ ಕಾನೂನು ಜಾರಿಗೊಳಿಸಬೇಕೆಂದು ಪ್ರಮುಖ ಬೇಡಿಕೆಯಾಗಿದೆ. ಅಲ್ಲದೆ ವಿವಾದಿತ ವಿದ್ಯುತ್ ಕಾಯ್ದೆ 2020ರ ರದ್ದತಿ, ಲಖೀಂಪುರ ಖೇರಿಯಲ್ಲಿ ಸಾವನ್ನಪ್ಪಿದ ರೈತರಿಗೆ ಪರಿಹಾರ ನೀಡಬೇಕು, ಚಳವಳಿಯಲ್ಲಿ ತೊಡಗಿದ ರೈತರ ವಿರುದ್ಧ ಕೇಸ್ ಹಿಂಪಡಿಬೇಕು ಎಂಬುದು ಪ್ರಮುಖ ಬೇಡಿಕೆಗಳು. 2 ವರ್ಷಗಳ ಹಿಂದೆ ಸರ್ಕಾರವು ನೀಡಿದ ಭರವಸೆಗಳನ್ನ ಈಡೇರಿಸಿಲ್ಲ ಎಂಬ ಆಕ್ರೋಶವು ರೈತರಲ್ಲಿದೆ. ಹೀಗೆ ಹಲವು ಬೇಡಿಕೆಗಳನ್ನ ಅನ್ನದಾತರು ಮುಂದಿಟ್ಟಿದ್ದಾರೆ. ಕಲಾಪದ ಆರಂಭದಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ನಡೆಯಿತು. ಸದನದಲ್ಲಿ ಕೊಬ್ಬರಿ, ಅಕ್ಕಿ ವಿಚಾರ ಗಲಾಟೆ ಮತ್ತಷ್ಟು ಸದ್ದು ಮಾಡಿದೆ. ರಾಹುಲ್ ಗಾಂಧಿ ವಿರುದ್ಧ ಕೆಎಸ್ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸದನ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಲಾಪದ ಆರಂಭದಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ನಡೆದಿದೆ. ಕಾನೂನು ಸುವ್ಯವಸ್ಥೆ ಕುರಿತು ಚರ್ಚೆಗೆ ಅವಕಾಶ ಕೋರಿ ನಿಲುವಳಿ ಪ್ರಸ್ತಾಪ ಮಂಡನೆಗೆ ಮುಂದಾಗಿದ್ರು. ಆಡಳಿತ ಪಕ್ಷದ ಸದಸ್ಯರು ಅಜೆಂಡಾ ಪ್ರಕಾರ ಕಲಾಪ ನಡೆಯಲಿ ಎಂದು ಆಕ್ಷೇಪಿಸಿದ್ರು. ಕೊಬ್ಬರಿ ಬೆಲೆ ನಿಗದಿ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ವಾಕ್ಸಮರವಾಗಿದೆ. ಎಚ್‌ಡಿ ರೇವಣ್ಣ ಮಾತಿಗೆ ಶಾಸಕ ಶಿವಲಿಂಗೇಗೌಡ ಟಾಂಗ್ ಕೊಟ್ಟಿದ್ದಾರೆ. ಕೊಬ್ಬರಿ ಖರೀದಿ ಮಾಡಲು ಡಿಕೆಗೆ ಅಧಿಕಾರವಿಲ್ಲ, ಪ್ರಧಾನಿ ಮೋದಿ ಅವರಿಗಿದೆ ಅಂದ್ರು. ತಕ್ಷಣಕ್ಕೆ ಜೆಡಿಎಸ್ ಬಿಜೆಪಿ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗಿನ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಬಂದು ಮುಗಿಸ್ಲಿ ಅಲ್ಲ ಚರ್ಚೆ ಆಗಲೇ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ವೇಳೆ ಶಾಸಕ ನರೇಂದ್ರ ಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಭಾರತ್ ಅಕ್ಕಿ ವಿಚಾರವನ್ನ ಪ್ರಸ್ತಾಪಿಸಿದ್ರು. ನಾವು ಕೇಂದ್ರ ಸರ್ಕಾರಕ್ಕೆ ಕೆಜಿ ಅಕ್ಕಿಗೆ 34 ರೂಪಾಯಿ ನೀಡುತ್ತೇವೆ ಅಂದ್ರೂ ಕೇಂದ್ರ ನೀಡಲಿಲ್ಲ. ಈಗ ಕೆಜಿಗೆ 29 ರೂಪಾಯಿಯಂತೆ ಕೇಂದ್ರ ಸರ್ಕಾರ ಭಾರತ್ ರೈಸ್ ನೀಡ್ತಿದೆ ಅಂತ ಕಿಡಿಕಾರಿದ್ರು. 34 ರೂಪಾಯಿ ಕೊಡ್ತೀವಿ ನಮಗೆ ಅಕ್ಕಿ ಕುಡಿಯೋದ್ರೆ ನೀವು ಕೊಡಲ್ಲ, 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ ಜನಕ್ಕೆ ಅನ್ನ ಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿ ಕರ್ಸಿದ್ರಿ. ಈಗ 29 ರೂಪಾಯಿ ಅಕ್ಕಿ ತಗೊಳ್ಳಿ ಅಂತ. ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸಿದ ಬಿಜೆಪಿ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ಕಿಡಿಕಾರಿದ್ರು. ಎಲ್ಲಾ ಶಾಸಕರನ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸೋಣ ಬನ್ನಿ ಅಂತ ಆಹ್ವಾನ ಕೊಟ್ರು. ಮಹಿಳೆಯರ ಬಳಿ ಬಸ್ನಲ್ಲಿ ಅವರ ಅಭಿಪ್ರಾಯ ಕೇಳೋಣ ಅಂತ ಹುಡುಗಿದ್ರು. ಆದ್ರೆ ಒಲ್ಲದ ಗಂಡನಿಗೆ ಮೊಸರು ಕಲ್ಲು ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ವಿರೋಧಿ ಪಕ್ಷದ ಸ್ನೇಹಿತರುಗಳಿಗೆ ಟೀಕೆ ಮಾಡ್ದೇನೆ ಅವ್ರಿಗೆ ದಾರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ, ನಮ್ಮ ಎಲ್ಲಾ ಸದಸ್ಯರು ನಾನು ಆಹ್ವಾನಿಸ್ತೀನಿ, ಬನ್ನಿ ಕೆಎಸ್ಆರ್ಟಿಸಿ ಬಸ್ ಹತ್ತನ, ಆ ಮಹಿಳೆಯರ ಹತ್ರ ನೀವು ನಾವು ಮಾತಾಡೋಣ, ಈ ಯೋಜನೆ ಸರಿಯಾ ತಪ್ಪು ಅಂತ ಅಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ. ಕಲಾಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡುವ ವೇಳೆ ಆಪರೇಷನ್ ಹಸ್ತದ ಸದ್ದು ಕೇಳಿ ಬಂದಿದೆ. ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ವರನ್ನ ಡಿಸಿಎಂ ಡಿಕೆ ಕರೆದ್ರು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಾ ಎಂದಿದ್ದೇ ಬರಲಿಲ್ಲ ಅಂದ್ರು. ಈ ವೇಳೆ ಪ್ರತಿಕ್ರಿಯಿಸಿದ ಗಣೇಶ್, ನೀವು ಸಿಎಂ ಆದ್ಮೇಲೆ ಬರ್ತೀನಿ ಅಂದ್ರು. ಗಣೇಶ್ ಏನ್ ಉತ್ತರ ಬೇಡವಾ? ನಾನೇನ ನಮ್ಮ ಬಸವರಾಜು ಮಗ ಬಹಳ ಇಂಟ್ರೆಸ್ಟ್ ಅನ್ಕೊಂಡಿದ್ದೆ. ನೀನ್ ಬರ್ತೀನಿ ಅಂದ ಬರ್ಲಿಲ್ಲ, ಈಗ ಅವನ್ ಕರ ಕಳಿಸ್ತಾ ಇದ್ದ. ನೀನು ನಾ ಚೀಫ್ ಮಿನಿಸ್ಟರ್ ಆದಾಗ ಬರ್ತಾನಂತೆ.
ವಿಧಾನಸಭೆಯಲ್ಲಿ ಕನ್ನಡ ಸಮಗ್ರ ಭಾಷಾ ಅಭಿವೃದ್ಧಿ ವಿಧೇಯಕ ಮಂಡನೆ ಮಾಡಲಾಗಿದೆ. ನಾಮಫಲಕಗಳಲ್ಲಿ 60% ಕಡ್ಡಾಯ ಕನ್ನಡಕ್ಕೆ ಅನುವು ಮಾಡಿಕೊಡುತ್ತದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧೇಯಕ ಮಂಡಿಸಿದ್ದಾರೆ. ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದ ಸುಗ್ರೀವಾಜ್ಞೆಗೆ ವಿಧೇಯಕ ಬಂದಿದೆ. 2024ನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಶ್ನೋತ್ತರ ಕಲಾಪದ ವೇಳೆ ಎತ್ತಿನಹೊಳೆ ಕಾಮಗಾರಿಯ ಚರ್ಚೆಯಾಗಿದೆ. ಕಾಮಗಾರಿ ವಿಳಂಬದ ಬಗ್ಗೆ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಪ್ರಶ್ನಿಸಿದ್ರು. ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ಕಾಮಗಾರಿ ಮಾಡುವಂತೆ ಆಗ್ರಹಿಸಿದ್ರು. ಸುರಂಗದಲ್ಲಿ ನೀರು ಹರಿಸುವ ಕೆಲಸ ನಡೆಯುತ್ತಿದೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಈಗ ಖಂಡಿತ ಟೇಕ್ ಇಟ್ ಆನ್ ಪ್ರಯಾರಿಟಿ. ಫಸ್ಟ್ ಆ ನೀರನ್ನ ಈಚೆಗೆ ಬಿಡೋಣ, ಬಿಟ್ಟಾದ್ಮೇಲೆ ಟೇಕ್ ಅಪ್ ಪ್ರಯಾರಿಟಿ. ಇದು ಜೊತೆಗೆ ಈ ವರ್ಷ ಒಂದು ಟ್ರಯಲ್ ಮಾಡಿಬಿಟ್ಟಿದ್ದೀನಿ. ಈ ವರ್ಷ ಮಳೆ ಬೀಳಲಿ, ಇದಾದ್ಮೇಲೆ ಎಲ್ಲೆಲ್ಲಿ ಏನೇನು ಲ್ಯಾಬ್ಸಸ್ ಇದೆ ಫಸ್ಟ್ ಅದೆಲ್ಲ ಮುಗಿಸೋಣ. ನೀರು ಈಚೆ ಬಂದ ಮೇಲೆ ಮಿಕ್ಕಿದ ಕೆಲಸ ಎಲ್ಲ ತೆಗೆದುಕೊಳ್ತೀನಿ. ಕಾಂಗ್ರೆಸ್ನವರಿಗೆ ಎಷ್ಟು ಬೈದ್ರೂ ಮಾನ ಮರ್ಯಾದೆ ಇಲ್ಲ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಪದಗಳಿಂದ ಬೈಬೇಕೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ನವರಿಗೆ ಎಷ್ಟು ಬೈದ್ರೂ ಕೂಡ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಯಾವ ಪದದಲ್ಲಿ ಬೈಬೇಕು ಅನ್ನೋದು ಪದಗಳು ಸಿಗ್ತಾ ಇಲ್ಲ, ಅಷ್ಟು ಬೈತಾ ಇದ್ದೀವಿ, ಆದರೂ ಮರ್ಯಾದೆ ಇಲ್ಲ. ಮಾಜಿ ಸಚಿವ ಈಶ್ವರಪ್ಪ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ರಾಹುಲ್ ಗಾಂಧಿರದು ಮಿಶ್ರ ತಳಿ ಬೆರಕೆ ಜಾತಿ ಅಂತಾರೆ. ರಾಹುಲ್ ಗಾಂಧಿಗೆ ನೇರವಾಗಿ ಕೇಳ್ತೇನೆ, ನಿಮ್ಮದು ಯಾವ ಜಾತಿ? ರಾಹುಲ್ ಗಾಂಧಿ ನಿಮ್ಮ ತಾಯಿ ಸೋನಿಯಾ, ನಿಮ್ಮಪ್ಪ ರಾಜೀವ್, ನಿಮ್ಮ ಅಜ್ಜ ಫಿರೋಜ್ ಖಾನ್ ರವರ ಜಾತಿ ಯಾವುದು ಅಂತಂದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಹುಲ್ ಗಾಂಧಿ ಅಜ್ಜಿ ಆದ್ರೆ ರಾಹುಲ್ ಗಾಂಧಿ ಅಜ್ಜ ಯಾರು? ಫಿರೋಜ್ ಖಾನ್. ಹಾಗಾಗಿ ಇವ್ರ ವಂಶ ಯಾವ ಜಾತಿ ಅನ್ನೋದು ಪ್ರಶ್ನೆ ಬಂದಾಗ ಅನೇಕರು ಹೇಳಿದ್ರು ಇವ್ರ ವಂಶಕ್ಕೆ ಜಾತಿನೇ ಇಲ್ಲ, ಒಂದು ರೀತಿ ಬೆರಕೆ ಜಾತಿ ಅನ್ನಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಏನು ಹೇಳಿದ್ರಲ್ಲ ಮಿಶ್ರ ತಳಿ ಅಂತ ಹೇಳಿ. ನಾನಲ್ಲ. ಬೆಂಗಳೂರಿನಲ್ಲಿ ಕಳ್ಳರ ಗ್ಯಾಂಗ್ ಪೊಲೀಸರಿಗೆ ತಲೆನೋವು ತಂದಿಟ್ಟಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಚಲಿಸ್ತಾ ಇದ್ದ ಬೈಕ್ ಮೇಲೆ ಮರ ಬಿದ್ದು 3 ಗಂಭೀರ ಗಾಯಗೊಂಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. 1,45,00,000 ಮೌಲ್ಯದ ನಿಕೋಟಿನ್ ಉತ್ಪನ್ನ ವಶಕ್ಕೆ ಪಡೆಯಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ ಅಧಿಕಾರಿಗಳು 9 ಮಂದಿಯನ್ನ ಬಂಧಿಸಿದ್ದಾರೆ. 1,10,000 ನಗದು, 11 ಮೊಬೈಲ್, 1 ಟಾಟಾ ಏಸ್ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಪೊಲೀಸರಿಗೆ ಕಳ್ಳರ ಕಾಟ ಶುರುವಾಗಿದೆ. ಕೆಆರ್ಪುರ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ 3 ಬಾರಿ ಕಳ್ಳತನ ಮಾಡಲಾಗಿದೆ. ಆದರೆ ಈವರೆಗೆ ಕಳ್ಳರನ್ನ ಪತ್ತೆ ಹಚ್ಚಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಕ್ವಾರ್ಟರ್ಸ್ಗೆ ಕಾಂಪೌಂಡ್ ಇಲ್ಲದೆ ಇರುವುದಕ್ಕೆ ಕಳ್ಳತನವಾಗಿದೆ ಎನ್ನಲಾಗಿದೆ. ಕ್ವಾರ್ಟರ್ಸ್ ಅಸೋಸಿಯೇಷನ್ ಸ್ಥಳೀಯ ಠಾಣೆಗೆ ಪತ್ರ ಬರೆದಿದೆ. ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಬೃಹತ್ ಧರಣಿ ನಡೆಸಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. 2 ದಿನಗಳ ಕಾಲ ಅಹೋರಾತ್ರಿ ಧರಣಿ ಮಾಡಲಿದ್ದಾರೆ. ಮೆಜೆಸ್ಟಿಕ್ ಕೆಆರ್ ಸರ್ಕಲ್ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆನಂದರಾವ್ ಸರ್ಕಲ್ ಫ್ಲೈಓವರ್ ಮೇಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಟ್ರಾಫಿಕ್ ಜಾಮ್ ಹಿನ್ನೆಲೆ ವಾಹನ ಸವಾರರು ಪರದಾಡಿದ್ರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ವಸತಿ ಯೋಜನೆಯ ನಿವೇಶನ ಹಂಚಿಕೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆಸಿರೋ ಆರೋಪ ಕೇಳಿಬಂದಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಸಂಘ ಮತ್ತು ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಹಲಗೆ ಬಾರಿಸುತ್ತಾ ಮೆರವಣಿಗೆ ನಡೆಸಿದ್ದಾರೆ. ಪುರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಅವ್ಯವಹಾರ ನಡೆಸಿದ್ದಾರೆ ಎನ್ನಲಾಗಿದೆ. ಸರ್ಕಾರಿ ಜಾಗದಲ್ಲಿ ಮುಸ್ಲಿಂ ತಬ್ಲಿಘಿ ಬಡೆ ಇಜ್ತಿಮಾ ಆಚರಣೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ. ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ, ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ದಾರೆ. ಅನಧಿಕೃತವಾಗಿ ಹಾಕಿರುವ ಪೆಂಡಾಲ್ ತೆರವಿಗೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮಂಡ್ಯ
ಹಾಸನ ಟಿಕೆಟ್ ಕಗ್ಗಂಟಾಗಿದ್ದು ದೇವೇಗೌಡರು ಮಹತ್ವದ ಸಭೆ ನಡೆಸಿದರು. ಲೋಕಸಭೆ ಚುನಾವಣೆ ಅಖಾಡದಿಂದ ಸೋನಿಯಾ ಗಾಂಧಿ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಡ್ಯದಿಂದ ಸ್ಪರ್ಧಿಸುವ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಹಿಂದೆ ಸರಿದಿದ್ದಾರೆ. ಆದರೆ ಮಂಡ್ಯದ ಜೆಡಿಎಸ್ ನಾಯಕರು ನಿಖಿಲ್ ಮನವೊಲಿಸೋದಕ್ಕೆ ಯತ್ನಿಸಿದ್ದಾರೆ. ಕುಮಾರಸ್ವಾಮಿ ಅವರಿಗೂ ಮಗನನ್ನ ಕಣಕ್ಕೆ ಇಳಿಸುವಂತೆ ಒತ್ತಡ ಹಾಕ್ತಿದ್ದಾರೆ. ಇವತ್ತು ಜೆಡಿಎಸ್ ವರಿಷ್ಠ ದೇವೇಗೌಡರ ಮನೆಯಲ್ಲಿ ಮಹತ್ವದ ಸಭೆ ನಡೆದಿದೆ. ಜೆಡಿಎಸ್ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ನಾವು ಮೂವರಲ್ಲಿ ಒಬ್ಬರು ಮಂಡ್ಯದಿಂದ ಸ್ಪರ್ಧಿಸಿ ಅಂತ ಹೇಳ್ತಿದ್ದಾರೆ. ಅಭ್ಯರ್ಥಿ ಕುರಿತು ಅಭಿಪ್ರಾಯ ಸಂಗ್ರಹಿಸುತ್ತೇವೆ ಅಂತಂದ್ರು. ಜೆಡಿಎಸ್ ಅಭ್ಯರ್ಥಿಗೆ ಸಿಗಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? ಬಿಜೆಪಿ ಅಭ್ಯರ್ಥಿ ಇರುವಂತವರು ಎಂಪಿ ಇದ್ದಾರೆ ಅಲ್ಲಿ, ಎಲ್ಲಿದ್ದಾರೆ ಅವರು ಕೂಡ ಇವಾಗ ನಾನು ಒಂದು ಮಾತು ಹೇಳಿದೆ, ಬಟ್ ಅವರು ಬಿಜೆಪಿ ಒಂದು ನಿಮಿಷ ಎಲ್ಲ ಕಡೆ ಬಿಜೆಪಿ ಅಭ್ಯರ್ಥಿ ಇದ್ದಾರೆ. ಕೋಲಾರದಲ್ಲಿ ಇದ್ದಾರೆ, ತುಮಕೂರಲ್ಲಿ ಇದ್ದಾರೆ. ಈಗ ಮಂಡ್ಯದಲ್ಲಿ ಇದ್ದಾರೋ ಇಲ್ವೋ ನನಗೆ ಯಾವ ಪಾರ್ಟಿ ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ.